ಹಾಯ್, ವೆಲ್ಕಮ್ ಟು ವೃಕ್ಷ ನ್ಯಾಚುರಲ್ಸ್. ವೃಕ್ಷ ನ್ಯಾಚುರಲ್ಸ್ ಅಂತ ಹೆಸರಿಟ್ಟು ವೀಡಿಯೋಗೂ ಅದಕ್ಕೂ ಮ್ಯಾಚ್ ಆಗ್ತಾ ಇಲ್ಲ ಅಂತ ನೋಡ್ತಾ ಇದ್ದೀರಾ. ಎಲ್ಲ ಇನ್ಫಾರ್ಮೇಷನ್ ಕೊಡೋಕ್ಕೇನು ಎಲ್ಲದರಲ್ಲೂ ಕೊಡ್ಬೋದಲ್ವಾ. ನಾನು ನನ್ನ ಫಿಟ್ನೆಸ್ಸನ್ನು ಹೇಗೆ ಮೇಂಟೈನ್ ಮಾಡ್ತೀನಿ, ನನ್ನ ಡೈಲಿ ರೂಟೀನ್ ಹೇಗಿರುತ್ತೆ, ಫಿಟ್ನೆಸ್ಸನ್ನು ಹೇಗೆ ನನಗೆ ಅಳವಡಿಸ್ಕೊಂಡಿದ್ದೀನಿ ನಾನು ಅಂತ ಇವತ್ತು ನಿಮ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ ನೋಡಿ. ನಾನು ಯೋಗಕ್ಕೆ ಜಾಯ್ನ್ ಆಗಿ 3 ರಿಂದ 4 ವರ್ಷ ಆಗಿರಬಹುದು. ಕಂಟಿನ್ಯೂಸ್ ಕ್ಲಾಸ್ ಅಟೆಂಡ್ ಮಾಡೋಕ್ಕಾಗಿಲ್ಲ, ಬಟ್ ಯಾವಾಗ ನಂಗೆ ಟೈಮ್ ಸಿಗುತ್ತೋ ಅವಾಗೆಲ್ಲ ಅಟೆಂಡ್ ಮಾಡಿರ್ತೀನಿ. ನಾನು ಯಾಕೆ ಅಟೆಂಡ್ ಮಾಡೋಕ್ಕಾಗಿಲ್ಲ ಅಂತಂದರೆ ಮಕ್ಕಳಿಗೆ ಎಕ್ಸಾಮ್ ಇರುತ್ತೆ, ಆ ಟೈಮಲ್ಲಿ ಹೋಗಿಲ್ಲ. ಮತ್ತು ಊರಲ್ಲಿ ವರ್ಕ್ ಇದ್ದಾಗ ಆವಾಗ ಹೋಗೋಕ್ಕಾಗಲ್ಲ. ನಮಗೆ ಜಮೀನು ಕೆಲಸ ಇದ್ದಾಗ ಅವಾಗ ಹೋಗೋಕ್ಕಾಗಲ್ಲ. ಕೆಲವೊಂದನ್ನೆಲ್ಲ ಪರ್ಸನಲ್ ಪ್ರಾಬ್ಲಮ್ ಇದ್ದಾಗಲೂ ಸಹ ಹೋಗೋಕ್ಕಾಗಲ್ಲ. ಕ್ಲಾಸ್ ಅಟೆಂಡ್ ಮಾಡೋಕ್ಕಾಗಿಲ್ಲ ಅಂದರೂ ನಾನು ಮನೇಲಿ ಎಷ್ಟು ಟೈಮ್ ಸಿಗುತ್ತೋ ಅಷ್ಟು ಟೈಮಲ್ಲಿ ಮಾಡ್ಕೊಳಕ್ಕೆ ಟ್ರೈ ಮಾಡ್ತೀನಿ. ಮನೆಯಲ್ಲೂ ನಾನು ವರ್ಕೌಟ್ ಮಾಡ್ತೀನಿ. 10 ನಿಮಿಷ ಟೈಮ್ ಸಿಕ್ಕಿದ್ರೂ ಬೆಳಗ್ಗೆ ಅಥವಾ ಸಂಜೆ ವರ್ಕೌಟ್ ಮಾಡ್ಕೊತೀನಿ. ಹಣ, ಆಸ್ತಿ, ಅಂತಸ್ತು ಎಲ್ಲ ಹೋದರೂ ಆರೋಗ್ಯ ಒಂದಿದ್ರೆ ಸಾಕು ಕಣ್ರಿ. ಕೊರೋನಾ ಬಂದು ನಮಗೆ ಒಳ್ಳೆ ಪಾಠ ಕಲಿಸಿದೆ. ಮನುಷ್ಯನ ಲೈಫಲ್ಲಿ ಹೆಲ್ತ್ ಇಲ್ಲ ಅಂದರೆ ಏನೂ ಇಲ್ಲ. ಬಾಡಿ ಸರಿಯಾಗಿ ಕೆಲಸ ಮಾಡಲ್ಲ, ಮೈಕೈ ನೋವು, ಸೊಂಟ ನೋವು, ಸುಸ್ತು, ದೇಹದ ತೂಕ ಹೆಚ್ಚು, ಸರಿಯಾಗಿ ನಿದ್ದೆ ಬರಲ್ಲ, ಮುಖದಲ್ಲಿ ಕಳೆ ಇರಲ್ಲ. ಆರೋಗ್ಯನೇ ಸರಿ ಇಲ್ಲ ಅಂದರೆ ಇನ್ನು ಕೆಲಸ ಮಾಡೋ ಮೂಡಲ್ಲಿರುತ್ತೆ. ಮನುಷ್ಯನೇ ಆರೋಗ್ಯ ಇಲ್ಲ ಅಂದರೆ ಕೆಲಸ ಯಾವ ಕಡೆಯಿಂದ ಮಾಡ್ತಾನೆ ಹೇಳಿ. ಇವು ದೈಹಿಕ ಸಮಸ್ಯೆ ಆದರೆ ಇನ್ನು ಮಾನಸಿಕ ಕೋಪ, ಮಾನಸಿಕ ಒತ್ತಡ, ಆತಂಕ, ತಲೆನೋವು ಇವೆಲ್ಲ ಹೆಚ್ಚಾದರೆ ಮನುಷ್ಯನಿಗೆ ಹ್ಯಾಪಿನೆಸ್ ಅನ್ನೋದೇ ಇಲ್ಲ ರೀ. ಡೈಲಿ 30 ನಿಮಿಷ ಆರೋಗ್ಯಕ್ಕೆ ಅಂತ ಕೊಟ್ಟು ನೋಡಿ, ಫಿಟ್ನೆಸ್ ಮೇಂಟೈನ್ ಮಾಡ್ಕೊಂಬನ್ನಿ. ಡೈಲಿ 30 ನಿಮಿಷ ನಾವು ಕೊಟ್ಟರೆ 60 ವರ್ಷ ನಮ್ಮ ದೇಹ ನಾವು ಹೇಳ್ದಂಗೆ ಕೇಳುತ್ತೆ ರೀ. ಡೈಲಿ 30 ನಿಮಿಷ ನಾವು ಕೊಟ್ಟರೆ ನಮ್ಮ ದೇಹಕ್ಕೆ ಅದರಿಂದ ಆಗ್ತಕ್ಕಂಥ ಲಾಭ ಏನೇನು ಗೊತ್ತಾ? BP ಇರಲ್ಲ, ಶುಗರ್ ಇರಲ್ಲ, ಕೊಲೆಸ್ಟ್ರಾಲ್ ಕಂಟ್ರೋಲ್ ಆಗುತ್ತೆ, ಹಾರ್ಟ್ ಅಟ್ಯಾಕ್ ರಿಸ್ಕ್ ಕಡಿಮೆ ಇರುತ್ತೆ, ಮಸಲ್ಸ್ ಗಟ್ಟಿ ಬರುತ್ತೆ, ಮೂಳೆ ಗಟ್ಟಿ ಆಗುತ್ತೆ. ಇದರಿಂದ ಮೆಟಾಬಾಲಿಸಮ್ ಜಾಸ್ತಿ ಆಗಿ ತಿಂದಿದ್ದು ಬೇಗ ಜೀರ್ಣ ಆಗುತ್ತೆ. 40 ವರ್ಷ ದಾಟಿದ ಮೇಲೆ ಮಸಲ್ಸ್ ಕಡಿಮೆ ಆಗೋದನ್ನು ಸಹ ತಡೆಯುತ್ತೆ. ನಮ್ಮ ಬಾಡಿ ಸಹ ತುಂಬ ಫ್ಲೆಕ್ಸಿಬಲ್ ಆಗಿರುತ್ತೆ. ದಿನ ಎಕ್ಸಸೈಸ್ ಆದಮೇಲೆ ಅಥವಾ ವಾರ್ಮ್ ಅಪ್ ಆದಮೇಲೆ 10 ನಿಮಿಷ ಯೋಗ ಮಾಡೋದ್ರಿಂದ ಬೆನ್ನೋವು, ಕುತ್ತಿಗೆ ನೋವು ಇದಕ್ಕೆಲ್ಲ ರಾಮಬಾಣ ಇದ್ದಂಗೆ ಯೋಗ. ಮನುಷ್ಯನ ಆರೋಗ್ಯ 80% ಅವನು ತಿನ್ನೋ ಊಟದಲ್ಲೇ ಇದೆ. ಯಾವ ರೀತಿ ಊಟ ಹಾಗಾದರೆ? ಎಲ್ಲರೂ ಡೈಲಿ ಊಟ ಮಾಡ್ತಾರೆ, ಹಾಗಂತ 90% ಜನರಿಗೆ ಒಂದಲ್ಲ ಒಂದು ಆರೋಗ್ಯ ಸಮಸ್ಯೆ ಇದ್ದೇ ಇದೆ ಅಲ್ವಾ. ಊಟದಲ್ಲಿ ಆರೋಗ್ಯ ಇದೆ ಅಂದರೆ ಹಂಗಾರೆ ಎಲ್ಲರೂ ಯಾಕೆ ಕಾಯಿಲೆ ಬೀಳ್ತಾರೆ ಅಂದರೆ ಹೆಲ್ತಿ ಫುಡ್ಡನ್ನು ತಗೊಳ್ಳಲ್ಲ. ಆಲ್ಮೋಸ್ಟ್ ಹೆಲ್ತಿ ಫುಡ್ ತಗೋಬೇಕಂದ್ರೆ ನಾವು 50% ತರಕಾರಿ, ಹಣ್ಣು, ಡ್ರೈ ಫ್ರೂಟ್ಸಲ್ಲಿ ತಗೋಬೇಕು. ಇನ್ನು 50% ಪ್ರೋಟೀನು ಅಂದರೆ ಕಾಳು, ಮೊಟ್ಟೆ, ಮೀನು, ಪನ್ನೀರು, ಅಕ್ಕಿ, ಚಪಾತಿ ಈ ಥರ ಫುಡ್ಡನ್ನು ಅಳವಡಿಸ್ಕೊಳ್ತಾ ಹೋದರೆ ಆರೋಗ್ಯಕ್ಕೆ ಯಾವುದೇ ಸಮಸ್ಯೆ ಬರಲ್ಲ. ಅಷ್ಟು ಸಕ್ಕರೆ, ಮೈದಾ, ಜಂಕ್ ಫುಡ್ 90% ಕಟ್ ಮಾಡಿ, ಅದನ್ನು ಯಾವುದೇ ಕಾರಣಕ್ಕೂ ಬಳಸಬೇಡಿ. ಹಾಗಾದರೆ ಎಲ್ಲ ಊಟದಲ್ಲೇ ಸಿಗೋದಾದರೆ ಯೋಗ, ಎಕ್ಸಸೈಸು ಏನು ಅವಶ್ಯಕತೆ ಇದೆ ಅಂತ ಕೇಳ್ತೀರಲ್ವಾ. ಎಲ್ಲ ಅದರಲ್ಲೇ ಸಿಗೋದಾದರೆ ನಮ್ಮ ದೇಹಕ್ಕೂ ಬೇಕಲ್ವಾ. ಬೆಳಗ್ಗೆಯಿಂದ ಸಂಜೆ ತನಕ ನಮಗೋಸ್ಕರ ದುಡಿಯೋ ದೇಹಕ್ಕೆ 15 ನಿಮಿಷ ನಾವು ದೇಹ ಚೆನ್ನಾಗಿರಲಿ ಅಂತ ಕೊಡಬೇಕಲ್ವಾ. ದೇಹ ಚೆನ್ನಾಗಿದ್ರೆ ತಾನೇ ನಾವು ಬೆಳಗ್ಗೆಯಿಂದ ಸಂಜೆ ತನಕ ಕೆಲಸ ಮಾಡೋದು. ಅಷ್ಟು ಅವರ್ ಕೆಲಸ ಮಾಡೋದಕ್ಕೆ 15 ನಿಮಿಷ ನಾವು ಟೈಮ್ ಕೊಟ್ಟು ಅದನ್ನು ಪ್ರೊಟೆಕ್ಟ್ ಮಾಡ್ಕೊಂಡು ಹೋದರೆ ತಾನೇ ನಾವು ದುಡಿಯೋಕ್ಕಾಗೋದು. ಅಯ್ಯೋ, ಈ ಟ್ರಾಫಿಕಲ್ಲಿ ಹೋಗೋಕ್ಕೆ ಬರೋಕ್ಕೆ ಟೈಮ್ ಸಾಕಾಗಲ್ಲ, ಇನ್ನು ಯೋಗ, ಎಕ್ಸಸೈಸು, ಫಿಟ್ನೆಸ್ ಎಲ್ಲಿ ಮೇಂಟೈನ್ ಮಾಡೋದು ಅನ್ನೋರಿಗೆ 15 ನಿಮಿಷ ಟೈಮ್ ಕೊಡಿ. 5 ನಿಮಿಷ ವಾರ್ಮ್ ಅಪ್ ಮಾಡಿ, 5 ನಿಮಿಷ ಸೂರ್ಯ ನಮಸ್ಕಾರ ಮಾಡಿ, 2 ನಿಮಿಷ ಕಪಾಲಭಾತಿ ಮಾಡಿ, 3 ನಿಮಿಷ ಅನುಲೋಮ ವಿಲೋಮ ಇಷ್ಟು ಮಾಡಿ. 1 ತಿಂಗಳಲ್ಲಿ ನಿಮ್ಮ ಬಾಡಿ ನೋಡಿ, ನಿಮ್ಮ ಎನರ್ಜಿ ಡಬಲ್ ಆಗುತ್ತೆ. ನಿಮಗಿರ್ತಕ್ಕಂಥ ಎಷ್ಟೋ ಮೆಂಟಲ್ ಸ್ಟ್ರೆಸ್ ಕಡಿಮೆ ಆಗುತ್ತೆ. ಫಿಟ್ನೆಸ್ ಬಗ್ಗೆ ತಪ್ಪು ತಿಳುವಳಿಕೆ ಇದೆ ಕೆಲವೊಬ್ಬರು ಜನರಿಗೆ. ನಾನು ಜಿಮ್ ಸೇರಿದ್ರೆ ಮಾತ್ರನೇ ಸಣ್ಣ ಆಗೋಕ್ಕೆ ಸಾಧ್ಯ, ಕಡಿಮೆ ತಿಂದರೆ ಮಾತ್ರನೇ ನಾನು ಸಣ್ಣ ಇರೋಕ್ಕೆ ಸಾಧ್ಯ, ನನ್ನ ಬಾಡಿನಲ್ಲಿ ಬೆವರು ಬಂದ್ರೇ ಮಾತ್ರನೇ ಫ್ಯಾಟ್ ಕರಗುತ್ತೆ ಅಂತ. ಇಷ್ಟೆಲ್ಲ ಸುಳ್ಳು. ಮನೆಯಲ್ಲೂ ಯೋಗ ಮಾಡಿಕೊಂಡು ನಮ್ಮ ಹೆಲ್ತನ್ನು ಮೇಂಟೈನ್ ಮಾಡ್ಬೋದು. ಯೋಗ ಮಾಡ್ಬೋದು, ವಾಕಿಂಗ್ ಮಾಡ್ಬೋದು,
ನಾವು ಸ್ಟೆಪ್ಸನ್ನು ಹತ್ತಿ ಇಳಿಯೋದ್ರಿಂದನೂ ಸಹ ನಮ್ಮ ಫಿಟ್ನೆಸ್ಸು ಚೆನ್ನಾಗಿರುತ್ತೆ. ಚೆನ್ನಾಗಿ ತಿನ್ಬೇಕು ರೀ, ಚೆನ್ನಾಗಿ ತಿನ್ನಬೇಕು, ಚೆನ್ನಾಗಿ ಕರಗಿಸ್ಬೇಕು, ಚೆನ್ನಾಗಿ ವರ್ಕೌಟ್ ಮಾಡಬೇಕು, ಕೆಲಸ ಮಾಡಬೇಕು. ನಾವೇನಾದರೂ ದಪ್ಪ ಆಗ್ತೀವಿ ಅಂತ ಊಟ ಬಿಟ್ಟರೆ ನಾವು ಆರೋಗ್ಯ ಕೆಡಿಸ್ಕೊಂಡು, ನಾವು ಊಟ ಬಿಟ್ಟಷ್ಟು ನಮ್ಮ ಬಾಡಿನಲ್ಲಿ ಮೆಟಾಬಾಲಿಸಮ್ ಸ್ಲೋ ಆಗಿ ಇನ್ನೂ ದಪ್ಪ ಆಗ್ತೀವಿ. ನನಗೀಗ 50 ವರ್ಷ. 50 ವರ್ಷದಲ್ಲಿ ನಾನು ಇಷ್ಟು ಫಿಟ್ನೆಸ್ಸನ್ನು ಮೇಂಟೈನ್ ಮಾಡಿದ್ದೀನಿ ಅಂದರೆ ನಾನು ರೆಗ್ಯುಲರಾಗಿ ಅಥವಾ ಟೈಮ್ ಸಿಕ್ಕಿದಾಗ ಎಷ್ಟಾಗುತ್ತೋ ಅಷ್ಟು ಮ್ಯಾಕ್ಸಿಮಮ್ ವರ್ಕೌಟ್ ಮಾಡ್ತೀನಿ. ಮತ್ತು ನಾನು ಯೋಗ ಕ್ಲಾಸ್ಗೆ ಹೋಗೋ ಉದ್ದೇಶ ಏನಂದರೆ ಅಲ್ಲಿ ನನಗೆ ಸಿಗೋ ಫ್ರೆಂಡ್ಸು ಅವ್ರ ಜೊತೆ ನಾನೆಲ್ಲ ಫ್ಲರ್ಟ್ ಮಾಡಿಕೊಂಡು ಎಂಜಾಯ್ ಮಾಡಿಕೊಂಡು ಖುಷಿಯಾಗಿರ್ತೀನಿ. ಯೋಗ ಕ್ಲಾಸಲ್ಲಿ ಇದ್ದ ಅಷ್ಟು ಟೈಮು ನನಗೆ ಯಾವುದೂ ನೆನಪಾಗಲ್ಲ, ಅಷ್ಟು ಎಂಜಾಯ್ ಮಾಡ್ತೀವಿ. ಬೇರೆ ಯಾವುದನ್ನು ನಾನು ನೆನಪು ಮಾಡ್ಕೊಳ್ಳೋದೇ ಇಲ್ಲ. ನೀವು ನೋಡ್ಬೋದು, ನನ್ನ ಕಲರ್ ಆಯಿತು ಅಥವಾ ಹೇರ್ಸ್ ಆಯಿತು, 50 ವರ್ಷ ಆದರೂ ನಾನೇನು ಯಾವುದೂ ಕಲರ್ಸ್ ಹಾಕಿಲ್ಲ. ಬಾಡಿನಲ್ಲಿ ಸ್ಕಿನ್ ಸಹ ರಿಂಕಲ್ಸ್ ಏನು ಬಂದಿಲ್ಲ. ಇದಕ್ಕೆ ಕಾರಣ ನಾನು ನನ್ನ ಹೆಲ್ತಿಗೆ ಕೊಡೋ ಪ್ರಿಫರೆನ್ಸು. ಹೊರ್ಗಡೆದು ನಾವು ಅಂದರೆ ಅಡುಗೆಗೆ ಯಾವುದೇ ಹೊರ್ಗಡೆ ಆಯಿಲ್ ಬಳಸಲ್ಲ. ಕೋಕೋನಟ್ ಆಯಿಲ್ ನಾವೇ ನಮ್ಮ ತೋಟದ್ದೇ ಬಳಸ್ತೀವಿ. ಮತ್ತು ಇನ್ನು ಸೋಪು, ಶಾಂಪು, ಏರ್ ಆಯಿಲ್ಸ್ ಎಲ್ಲ ನಾನೇ ಮಾಡ್ಕೊಳ್ಳೋದ್ರಿಂದ ಅದನ್ನೇ ಬಳಸ್ತೀನಿ. ಯಾವುದೇ ಕೆಮಿಕಲ್ಸ್ ಇಲ್ಲದೆ ಬಳಸೋದ್ರಿಂದ ನನಗೆ ಯಾವ ಪ್ರಾಬ್ಲಮ್ಸು ಇಲ್ಲ. ಆ ವಿಷಯದಲ್ಲಿ ತುಂಬ ಚೆನ್ನಾಗಿದೆ. ಇನ್ನು ಮಾನಸಿಕವಾಗಿ ಹೇಳಬೇಕು ಅಂದರೆ ನಾವು ಫ್ಯಾಮಿಲಿ ಪ್ರಾಬ್ಲಮ್ಸು, ಮಕ್ಕಳು ಟೆನ್ಷನ್ಸು, ಬೆಳಿಗ್ಗೆ ಎದ್ದು ಏನು ತಿಂಡಿ ಮಾಡಬೇಕಪ್ಪ ನಾವು, ಮನೆ ಪ್ರಾಬ್ಲಮ್ಸು, ಕೆಲಸದ ಒತ್ತಡ, ಅದು ಇದು 1000 ಪ್ರಾಬ್ಲಮ್ಸ್ ಇರ್ತಾವೆ ರೀ. ಅವನ್ನೆಲ್ಲ ಮರೆತು ನಾವು ಒಂದು 10 ನಿಮಿಷ ಆಗಲಿ ಹೋಗಲ್ಲಿ ಎಂಜಾಯ್ ಮಾಡ್ತೀವಿ. ಆ ಫ್ರೆಂಡ್ಸ್ ಜೊತೆ ಸಿಗೋ ಖುಷಿ ಇದೆಯಲ್ಲ, ಆ ಖುಷಿಗೆ ಯಾವುದು ಸರಿ ಸಮ ಇಲ್ಲ. ಅಷ್ಟು ಎಂಜಾಯ್. ಇದು ನಮ್ಮ ಮಾನಸಿಕ ಆರೋಗ್ಯವನ್ನು ಹೆಲ್ತಿಯಾಗಿಟ್ಟಿರುತ್ತೆ. ಮಾನಸಿಕ ಆರೋಗ್ಯ ಚೆನ್ನಾಗಿದ್ರೆ ತಾನೇ ದೇಹನೂ ಚೆನ್ನಾಗಿರಬೇಕು, ಮನಸ್ಸು ಚೆನ್ನಾಗಿರಬೇಕು. ಎರಡನ್ನೂ ನಾವು ಬ್ಯಾಲೆನ್ಸ್ ಮಾಡಿಕೊಂಡ್ರೆ ತಾನೇ ಚೆನ್ನಾಗಿರೋದು. ಎರಡಕ್ಕೂ ಹೆಲ್ತ್ ಮುಖ್ಯ. ಆದ್ರೇ ದೇಹ ಚೆನ್ನಾಗಿದ್ದು ಮನಸ್ಸು ಚೆನ್ನಾಗಿಲ್ಲ ಅಂದರೆ ಏನು ಮಾಡ್ತೀರಾ? ಇಲ್ಲ ಮನಸಿಕ ಸ್ಥಿತಿ ಸರಿ ಇಲ್ಲ ಎಂದು ದೇಹ ಚೆನ್ನಾಗಿದ್ರೆ ಏನು ಮಾಡ್ತೀರಾ? ಎರಡೂ ಬೇಕು ಅಂದರೆ ಎರಡನ್ನೂ ಮೇಂಟೈನ್ ಮಾಡಬೇಕು. ಕೆಲವೊಂದು ಯೋಗಾಸನಗಳನ್ನು ನಾನೇ ಮಾಡಿಕೊಂಡ್ರು ಟೈಮ್ ಆಯಿತು ಅಂತ ಇನ್ನೂ ಸ್ವಲ್ಪ ನಾನು ಎಕ್ಸ್ಟ್ರಾ ಮಾಡ್ತಾಯಿರ್ತೀನಿ. ಯಾವಾಗಲೂ ಯೋಗ ಕ್ಲಾಸಲ್ಲಿ ನನ್ನ ಫ್ರೆಂಡ್ಸನ್ನು ಮಾಡ್ತಾರೆ, ನನಗಿಂತ ಅಡ್ವಾನ್ಸ್ ಆಗಿರೋ ಯೋಗಗಳನ್ನೆಲ್ಲ ಮಾಡ್ತಾರೆ. ಬಟ್ ಇವತ್ತು ನನಗೆ ಯಾರೂ ಮಾಸ್ಟರ್ ಇರಲಿಲ್ಲ. ಸ್ವಲ್ಪ ಫ್ರೆಂಡ್ಸನ್ನು ಕಡಿಮೆ ಇದ್ದರು, ಒಂದು 3-4 ಜನ ಇದ್ವಿ. ಸರ್ಗೇನೋ ಫ್ಯಾಮಿಲಿಲಿ ಯಾರೋ ಏನೋ ಹೆಲ್ತ್ ಇಶ್ಯೂಸ್ ಆಗಿ ಅವ್ರು ರಜೆ ಹಾಕಿದ್ರು. ಫ್ರೆಂಡ್ಸ್ ಎಲ್ಲ ಅವ್ರನ್ನ ನೋಡೋಕೆ ಹೋಗಿದ್ರು. ನಾನು ಸ್ವಲ್ಪ ಜನ ಕಡಿಮೆ ಇದ್ದಿದ್ದರಿಂದ ವೀಡಿಯೋ ಮಾಡ್ಕೊಳಕ್ಕೆ ಟೈಮ್ ಆಯಿತು. ನಾನು ಮಾಡ್ತಾಯಿದ್ದೆ, ನನಗೆ ಗೊತ್ತಿರೋಷ್ಟು ನಾನು ಮಾಡ್ತಾಯಿದ್ದೆ. ಅದು ಸ್ವಲ್ಪ ಅಡ್ವಾನ್ಸಾಗಿ ಮಾಡ್ತೀನಿ ನಾನು ಕೆಲವೊಂದನ್ನೆಲ್ಲ. ಬಟ್ ಶೀರ್ಷಾಸನ, ಕೆಲವೊಂದು ಬಕಾಸನಗಳನ್ನೆಲ್ಲ ಮಾಡಬೇಕಾದ್ರೆ ಸ್ವಲ್ಪ ಸ್ಟ್ರೆಂತ್ ಬೇಕಾಗುತ್ತೆ. ಆವಾಗ ನಮ್ಮ ಸ್ಟ್ರೆಂತ್ ಏನು ಅಂತ ಗೊತ್ತಾಗೋದು. ಯೋಗ ಕ್ಲಾಸಲ್ಲಿ ಹೇಳ್ತಾ ಇರ್ತಾರೆ ಸರ್ ಯಾವಾಗಲೂ, ಸ್ವಲ್ಪ ಅಡ್ವಾನ್ಸ್ ಕಲೀರಿ ಅಂತಲೇ. ಕಲಿಯೋರ್ಗೂ ಅವರು ಹೇಳ್ಕೊಡ್ತಾರೆ ಎಫರ್ಟ್ ಹಾಕಿ. ಯೋಗ ಕ್ಲಾಸಲ್ಲಿ ತುಂಬ ಚೆನ್ನಾಗಿದೆ. ಒಂದೊಂದು ದಿನ ಒಂದೊಂದು ಥರ ಯೋಗಗಳನ್ನು ಹೇಳ್ಕೊಟ್ಟೇ ಕೊಡ್ತಾರೆ. ಮಂಡೇ ಸ್ಟ್ಯಾಂಡಿಂಗ್ ಯೋಗಾಸನ ಇರುತ್ತೆ, ಟ್ಯೂಸ್ಡೇ ಸಿಟ್ಟಿಂಗ್ ಇರುತ್ತೆ, ವೆಡ್ನಸ್ಡೇ ಡ್ಯಾನ್ಸ್ ಇರುತ್ತೆ, ಥರ್ಸ್ಡೇ ಅಬ್ಡಮನ್ನು, ಫ್ರೈಡೇ ಮಾತ್ರ ಯಾರೂ ಮಿಸ್ ಮಾಡ್ಕೊಳಲ್ಲ. ಅಂದರೆ ಫ್ರೈಡೇ ಲೇಡೀಸಿಗೆ ಸ್ವಲ್ಪ ವರ್ಕು ಜಾಸ್ತಿ ಇರುತ್ತೆ. ಆದರೂ ಫ್ರೈಡೇ ಮೆಡಿಟೇಷನ್ ಇರೋದ್ರಿಂದ ಎಲ್ಲರಿಗೂ ಮೆಡಿಟೇಷನ್ ಬೇಕೇ ಬೇಕಲ್ವ. ಎಕ್ಸಸೈಸ್ಗಿಂತ ಇಂಪಾರ್ಟೆಂಟ್ ಮೆಡಿಟೇಷನ್ನು. ಎಕ್ಸಸೈಸ್ಗೆ ಅಂತ ನಾವು ಅಟ್ಲೀಸ್ಟ್ ಅದು ಇದು ಕೆಲಸ ಮಾಡಿದ್ರೂ ಬಾಡಿ ಸ್ವಲ್ಪ ಕರಗುತ್ತೆ. ಮೆಡಿಟೇಷನ್ ಬೇಕೇ ಬೇಕಲ್ವ. ಹಾಗಾಗಿ ಫ್ರೈಡೇ ಯಾರೂ ಮಿಸ್ ಮಾಡ್ಕೊಳಲ್ಲ. ಫ್ರೈಡೇ ಮೆಡಿಟೇಷನ್ ಇರುತ್ತೆ. ಸಾಟರ್ಡೇ ಗೇಮ್ಸ್ ಇರುತ್ತೆ, ಇಲ್ಲ ಏನಾದರೂ ಬೇರೆ ಥರ ಡಂಬಲ್ಸು, ಸ್ಟೆಬಲ್ಸು ಏನಾದರೂ ಒಂದು ಮಾಡಿಕೊಡ್ತಿರ್ತಾರೆ. ಆ ಥರ ಎಲ್ಲ ಒಂದು ವಾರ ಪೂರ್ತಿ ಬೇರೆ ಬೇರೆ ಥರ ಹೇಳ್ಕೊಡ್ತಾರೆ. ವಾರದಲ್ಲಿ ಮತ್ತೆ ಯಾವುದೇ ಕ್ಲಾಸ್ ರಿಪೀಟ್ ಆಗೋಲ್ಲ. ಸಪ್ರೇಟ್ ವಾರದ ಪೂರ್ತಿನೂ ಇಂಡಿವಿಜುವಲಾಗಿ ಬೇರೆ ಬೇರೆದೇ ಇರುತ್ತೆ. ನೀವು ಯಾರು ಈ ಥರ ಎಲ್ಲ ಟ್ರೈ ಮಾಡೋಕ್ಕೆ ಹೋಗಬೇಡಿ. ಸ್ವಲ್ಪ ಕಷ್ಟ ಆಗುತ್ತೆ, ಬ್ಯಾಲೆನ್ಸೂ ಸಿಗಲ್ಲ. ಅಭ್ಯಾಸ ಇದ್ದರೆ ಮಾಡ್ಬೋದು, ಬಟ್ ಸ್ವಲ್ಪ ಸ್ವಲ್ಪ ಮಾಡಿ ಪ್ರಾಕ್ಟೀಸ್ ಮಾಡಿ ಮಾಡ್ಕೋಬೋದು. ಇವೆಲ್ಲ ಮಾಡಬೇಕು ಅಂದರೆ ನಿಮ್ಮ ಬಾಡಿ ಸ್ಟ್ರೆಂತ್ ಇರಬೇಕು, ಪ್ಲಸ್ ಬ್ಯಾಲೆನ್ಸ್ ಇರಬೇಕು, ಪ್ರಾಕ್ಟೀಸ್ ಇರಬೇಕು. ಸ್ವಲ್ಪ ನಾನು ಪ್ರಾಕ್ಟೀಸ್ ಮಾಡ್ತಾ ಇರೋದ್ರಿಂದ
ಕ್ಲಾಸಲ್ಲೂ ಮಾಡ್ತೀನಿ, ನಾನು ಟೈಮ್ ಸಿಕ್ಕಾಗ ಸ್ವಲ್ಪ ಮನೇಲೂ ಮಾಡ್ತಾಯಿರ್ತೀನಿ. ಇದಕ್ಕೆ ನನ್ನ ಮಕ್ಕಳೂ ಸಪೋರ್ಟ್ ಮಾಡ್ತಾ ಇರ್ತಾರೆ. ನಾನು ಈ ಶೀರ್ಷಾಸನ ಮಾಡೋದ್ರಿಂದಲೇ ನನ್ನ ಹೇರ್ಸ್ ಆಯಿತು, ಫೇಸ್ ಆಯಿತು ತುಂಬ ಚೆನ್ನಾಗಿದೆ. ಇದರಿಂದ ಬ್ಲಡ್ ಸರ್ಕ್ಯುಲೇಷನ್ನು ನಮ್ಮ ತಲೆ ಭಾಗದಲ್ಲಿ ತುಂಬ ಚೆನ್ನಾಗಿ ಆಗೋದ್ರಿಂದ ಕಣ್ಣು ಪ್ರಾಬ್ಲಮ್ಮು, ಫೇಸಲ್ಲಿ ಚೆನ್ನಾಗಿ ಗ್ಲೋಯಿಂಗ್ ಇರುತ್ತೆ, ಮತ್ತು ರಿಂಕಲ್ಸ್ ಇರಲ್ಲ, ತುಂಬ ಟೆನ್ಷನ್ ಆಗಲ್ಲ, ಹೇರ್ಸು ತುಂಬ ಚೆನ್ನಾಗಿರುತ್ತೆ, ವೈಟ್ ಹೇರ್ಸು ಬೇಗ ಬರಲ್ಲ. ಈ ಶೀರ್ಷಾಸನದಿಂದ ಇಷ್ಟೆಲ್ಲ ಉಪಯೋಗ ಇದೆ. ನಾನು ಮಾತ್ರ ಇದನ್ನು ರೆಗ್ಯುಲರ್ ಯಾವ ಆಸನ ಮಾಡಿಲ್ಲ ಅಂದರೂ ಇದನ್ನು ಮಾಡೇ ಮಾಡ್ತೀನಿ. ಯೋಗ ಕ್ಲಾಸಲ್ಲಿ ಹೋದಾಗ ಸ್ವಲ್ಪ ಜಾಸ್ತಿ ಮಾಡ್ತೀನಿ, ಇಲ್ಲಾಂದರೆ ಮನೆಯಲ್ಲಿದ್ದಾಗ 1 ನಿಮಿಷ ಅಷ್ಟೇ ಮಾಡೋಕ್ಕಾಗೋದು, 1 ನಿಮಿಷ 2 ನಿಮಿಷ ಮಾಡ್ತೀನಿ. ಅಲ್ಲಿ ಎಲ್ಲರೂ ಮಾಡ್ತಾ ಇರ್ತಾರಲ್ವ, ಹಾಗಾಗಿ ಇಂಟ್ರೆಸ್ಟ್ ಇರುತ್ತೆ ಮಾಡೋಕ್ಕೆ. ನನ್ನ ಫ್ರೆಂಡ್ಸೂ ಎಲ್ಲ ಮಾಡ್ತಾರೆ, ಹಾಗಾಗಿ ನಾನು ಮಾಡೋಕ್ಕೆ ಪ್ರಾಕ್ಟೀಸ್ ಮಾಡ್ತಾಯಿರ್ತೀನಿ. ಮುಂಚೆ ಹಾಗೆ ಇಂಡಿವಿಜುವಲಾಗಿ ಮಾಡ್ತಿದ್ದೆ, ಸರ್ ಹೇಳ್ಕೊಟ್ಟಿದ್ರು. ಮಧ್ಯೆ ಸ್ವಲ್ಪ ನಾನು ಯೋಗ ಕ್ಲಾಸ್ ಗ್ಯಾಪ್ ಆಗಿದ್ದರಿಂದ ಇವಾಗ ಸ್ವಲ್ಪ ಗೋಡೆ ಸಪೋರ್ಟ್ ಬೇಕಾಗುತ್ತೆ. ಬಟ್ ಆದರೂ ಮಾಡ್ತೀನಿ, ನನಗೆ ತುಂಬ ಇಷ್ಟ ಈ ಆಸನ ಅಂದರೆ. ನಾನು ತುಂಬ ಚೆನ್ನಾಗಿ ಮೇಂಟೈನು ಮಾಡಿದ್ದೀನಿ ಇದನ್ನ. ಈ ಆಸನ ಪ್ರಾಕ್ಟೀಸ್ ಮಾಡಬೇಕಂದ್ರೆ ಯಾರು ಮನೇಲಿ ಮಾಡೋಕ್ಕೇನಾದರೂ ಇಂಟ್ರೆಸ್ಟ್ ಇದ್ದರೆ ನಿಮಗೆ ಕಾರ್ನರಲ್ಲಿ ಪಿಲ್ಲೋ ಅಥವಾ ಕೆಳಗಡೆ ಒಂದು ಬ್ಲಾಂಕೆಟ್ 1-2 ಇಂಚಷ್ಟು ಥಿಕ್ನೆಸ್ ಇರಬೇಕು. ಪಿಲ್ಲೋ ಹಾಕೊಂಡ್ರು ಅಷ್ಟೇ, ಅದು ಪಿಲ್ಲೋ ಫ್ಲಾಟ್ ಇರಬೇಕು. ಹಾಕೊಂಡು ಸ್ಟಾರ್ಟಿಂಗು 2-3 ದಿನ ನೀವು ಯಾವುದಾದ್ರೂ ಇನ್ನೊಬ್ಬರು ಸಪೋರ್ಟ್ ತಗೊಂಡು ಮಾಡಬೇಕು. ಅಂದರೆ ತುಂಬ ಟೈಮ್ಸ್ ಮಾಡಬಾರ್ದು, ನೀವು ಕೌಂಟಿಂಗ್ ಮಾಡ್ಕೋಬೇಕು. ಕೌಂಟಿಂಗ್ ಮಾಡ್ಕೊಂಡು 20 ಕೌಂಟಿಂಗ್ ಅಷ್ಟರಲ್ಲಿ ಮಾಡಬೇಕು. ಮತ್ತು ಆಮೇಲೆ ನಿಮ್ಗೆ ಹಂಗೆ ಡೈಲಿ ಮಾಡ್ತಾ ಒಂದು 5 ಕೌಂಟ್ಸ್ ಜಾಸ್ತಿ ಮಾಡಿಕೊಂಡು ಮಾಡಬೇಕು. ಹೀಗೆ ಮಾಡೋದ್ರಿಂದ ನಿಮಗೆ ಒಂದು 15 ದಿನ ಇಲ್ಲ 20 ದಿನದಲ್ಲಿ ನಿಮಗೆ ಸ್ವಲ್ಪ ಬ್ಯಾಲೆನ್ಸ್ ಸಿಗುತ್ತೆ, ಮಾಡ್ಕೋಬೋದು. ಮತ್ತು 60-65 ಮೇಲಿರೋರು ವೆಯ್ಟ್ ಮಾಡಬಾರ್ದು ಅಂತ ಹೇಳ್ತಾರೆ ನಮ್ಮ ಸರು. 65-70 ಇರೋರು ಮಾಡಬಾರ್ದು, ಯಾಕಂದರೆ ಅವ್ರಿಗೆ ಹಾರ್ಟಿಗೆ ತುಂಬ ಪ್ರೆಷರ್ ಬೀಳುತ್ತೆ, ಆವಾಗ ಹಾರ್ಟ್ ಪ್ರಾಬ್ಲಮ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ ಹೇಳ್ತಾರೆ. ಬ್ಲಡ್ ಸರ್ಕ್ಯುಲೇಷನ್ ಎಲ್ಲ ಉಲ್ಟಾ ಬರೋದ್ರಿಂದ ಅದು ತುಂಬ ಪ್ರಾಬ್ಲಮ್ ಆಗುತ್ತೆ ವೆಯ್ಟ್ ಇರೋರಿಗೆ. ಸೊ ಹಂಗಾಗಿ ಯಾರು ಆ ಆಸನನ ವೆಯ್ಟ್ ಇರೋ ಅಂಥವ್ರು ಪ್ರಾಕ್ಟೀಸ್ ಮಾಡಬೇಡಿ. 60 ಒಳಗಡೆ ಇರೋರು ಆ ಆಸನನ ಪ್ರಾಕ್ಟೀಸ್ ಮಾಡಬಹುದು. ಅದು ನಿಮಗೆ ಪ್ರಾಕ್ಟೀಸ್ ಮಾಡಿ ಅಭ್ಯಾಸ ಇದ್ದರೆ ಮಾಡಿ, ಇಲ್ಲಾಂದರೆ ಕತ್ತು ನೋವು ಬರುತ್ತೆ. ಇಷ್ಟನ್ನು ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ನಾನು ಮಾಡಿರೋ ಈ ವಿಡಿಯೋ ಅಥವಾ ಕೊಟ್ಟಿರೋ ಮಾಹಿತಿ ನಿಮಗೆ ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.